ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು 7 ಗುರುವಾರದ ಒಂದು ರಾಘವೇಂದ್ರ ಸ್ವಾಮಿಯ ವ್ರತಗಳನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನನಗೆ ದೀಪದಲ್ಲಿ ಕಂಡಿರುವಂತಹ ಒಂದು ರಾಘವೇಂದ್ರ ಸ್ವಾಮಿ ದೊಡ್ಡ ಪವಾಡ ಅಂತಲೇ ಹೇಳ್ಬೋದು. ಈ ಥರ ಒಂದು ಪವಾಡ ಯಾರ ಒಂದು ಜನ್ಮದಲ್ಲೂ ಆಗಿರಲಿಲ್ಲ ಅಂತ ಅನ್ಕೋತೀನಿ. ಯಾಕಂತಂದರೆ ನನಗೆ ಆದಂಥ ಅನುಭವ, ನಮ್ಮ ಫ್ಯಾಮಿಲಿಗೆ ಆದಂಥ ಅನುಭವ ತುಂಬ ಒಂದು ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ದೀಪದಲ್ಲಿ ರಾಯರು ಕಂಡಿರುವ ಕ್ಷಣ ಅಂತೂ ಮರೆಯೋಕ್ಕಾಗಲ್ಲ ಸ್ನೇಹಿತರೆ. ತಡ್ಕೊಳಕ್ಕಾಗ್ದೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾದಮೇಲೆ ಸುಮಾರು ಜನ ನನಗೆ ಕಮೆಂಟ್ ಆಗ್ತಾಯಿದ್ರು, 7 ಗುರುವಾರ ಯಾವ ರೀತಿ ಮಾಡಬೇಕು, ವ್ರತ ಪೂಜೆ, ರಾಯರಿಗೆ ಯಾವ ರೀತಿ ಪೂಜೆ ಸಲ್ಲಿಸಬೇಕು ಅಂತಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ತುಂಬ ಆಡಂಬರದಿಂದ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಯರಿಗೆ ಇಷ್ಟವಾದಂಥ ವಸ್ತುಗಳು ಅಂದರೆ ನೈವೇದ್ಯ ಆಗಿರ್ಬೋದು, ಹೂವು ಆಗಿರ್ಬೋದು, ಮತ್ತು ಶ್ರೀಗಂಧ ಆಗಿರ್ಬೋದು, ಅದಷ್ಟನ್ನು ಮಾಡಿದರೆ ನಮಗೆ ರಾಯರು ತೃಪ್ತಿ ಆಗ್ತಾರಂತಲೇ ಹೇಳ್ಬೋದು. ಬನ್ನಿ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ಇಲ್ಲಿ ನಾನು ರಾಯರನ್ನ ಫೋಟೋ ಕ್ಲೀನಾಗಿ ಅಂದರೆ ವಿಗ್ರಹ ತೊಗೋಬೇಕಾಗುತ್ತೆ. ರಾಯರ ವಿಗ್ರಹ ಅಂದರೆ ಒಂದು ಹಿಂದೆ ಕಾಮಧೇನು ಇರುವಂಥ ಫೋಟೋನ ತೊಗೋಬೇಕು. ಫೋಟೋಕ್ಕಿಂತ ವಿಗ್ರಹ ತೊಗೊಂಡ್ರೆ ನಮಗೆ ಅಭಿಷೇಕ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ವಿಗ್ರಹನ ತೊಗೊಂಡಿದ್ದೀನಿ. ವಿಗ್ರಹ ಕೂಡ ಹಿಂದೆ ಕಾಮಧೇನು ಇರುವಂತಹ ಒಂದು ವಿಗ್ರಹ ತೊಗೋಬೇಕಾಗುತ್ತೆ. ಅದೇ ರೀತಿ ಮಾಡಿದರೆ ತುಂಬ ಒಂದು ನಾವು ಮಾಡುವಂಥ ಒಂದು ವ್ರತ ಏನಿರುತ್ತೆ ಅಲ್ವಾ, ಅದು ರಾಯರಿಗೆ ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ಕಾಮಧೇನು ಇರುವಂತಹ ಒಂದು ವಿಗ್ರಹ ತಗೊಂಡು ನಾವು ಪೂಜೆನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಏನೇನು ತೊಗೊಂಡಿದ್ದೀನಪ್ಪ ಅಂತಂದರೆ, ಪಂಚಾಮೃತ ಅಭಿಷೇಕ ಮಾಡಲಿಕ್ಕೆ ಅಂತಂದ್ಬಿಟ್ಟು ಹಾಲು, ತುಪ್ಪ, ಸಕ್ಕರೆ, ಬಾಳೆಹಣ್ಣು ಮತ್ತು ಮೊಸರು 5 ಸೇರಿಸಿ ಪಂಚಾಮೃತ ಅಭಿಷೇಕನ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ದೇವರು ಒಂದು ಏನು ಕೋಣೆ ಇರುತ್ತೆ ಅಲ್ವ, ಎಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕೆಂಪು ಅಕ್ಷತೆಗಳನ್ನು ಮಾಡ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡ್ಕೋಬಹುದು. ರಾಯರ ಒಂದು ಕೆಂಪು ಅಕ್ಷತೆನ ಮಾಡ್ಕೋಬಹುದು. ಒಂದಿಷ್ಟು ಹೂಗಳನ್ನು ತೊಗೊಂಡಿದ್ದೀನಿ ಮತ್ತು ತುಳಸಿ ದಳಗಳನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ನಮಗೆ ರಾಯರಿಗೆ ಅಭಿಷೇಕ ಮಾಡಬೇಕಾಗಿರುವಂಥ ವಸ್ತುಗಳು. ರಾಯರಿಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ಗಣೇಶನಿಗೆ ಪೂಜೆ ಮಾಡಬೇಕಾಗುತ್ತೆ. ನಾವು ಏನೇ ಒಂದು ಪೂಜೆ ಪುನಸ್ಕಾರ ಮಾಡ್ತೀವಿ ಅಂದರೆ ನಮಗೆ ಸಿದ್ಧಿವಿನಾಯಕನಿಗೆ ಫಸ್ಟು ಪೂಜೆ ಮಾಡಬೇಕು. ಯಾಕಂತಂದರೆ ನಾವು ಮಾಡುವಂಥ ಒಂದು ವ್ರತ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಏನೇ ಒಂದು ವ್ರತ ಆದರೂ ಕೂಡ ನಮಗೆ ಏನೇ ಅಡ್ಡಿ ಆತಂಕ ವಿಘ್ನಗಳು ಬರಬಾರ್ದು ಅಂತಂದ್ಬಿಟ್ಟು ನಮಗೆ ವಿಘ್ನೇಶ್ವರನಿಗೆ ಒಂದಿಷ್ಟು ಪೂಜೆ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾವು ವಿಘ್ನೇಶ್ವರನಿಗೆ ಪೂಜೆ ಅದಾದಮೇಲೆ ನಾನಿಲ್ಲಿ ರಾಯರಿಗೆ ಪೂಜೆನ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ, ಗಣೇಶನಿಗೆ ಏನು ಇಷ್ಟ ಆಗುತ್ತೋ ಅಷ್ಟು ಎಕ್ಕೆ ಹೂವನ್ನು ತುಂಬ ಇಷ್ಟಪಡ್ತಾರೆ ಗಣೇಶ. ಹಾಗಾಗಿ ನಾನಿಲ್ಲಿ ಎಕ್ಕೆ ಹೂವನ್ನು ಇಟ್ಬಿಟ್ಟು ವಿಘ್ನೇಶ್ವರನಿಗೆ ಒಂದು ಚಿಕ್ಕದಾಗಿ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊತ ಇದ್ದೀನಿ. ಯಾಕಂತಂದರೆ ಏನೇ ಒಂದು ಶುಭ ಕಾರ್ಯ, ಒಂದು ಪೂಜೆ ಪುನಸ್ಕಾರ ಮಾಡೋಕ್ಕಿಂತ ಮುಂಚೆ ನಾವು ವಿಘ್ನೇಶ್ವರನಿಗೆ ಪೂಜೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದಲ್ಲ, ಯಾವುದೇ ಒಂದು ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು, ದೀಪಾವಳಿ ಮಾಡಬೇಕಾದ್ರೆ ದೀಪಾವಳಿ ಪೂಜೆ ಆಗಿರ್ಬೋದು, ಪ್ರತಿಯೊಂದು ನಾವು ಫಸ್ಟ್ ಗಣೇಶನಿಗೆ ಪೂಜೆನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹೆಕ್ಕೆ ಹೂವು ಇತ್ತಲ್ವ, ಅದನ್ನು ಹೆಕ್ಕೆ ಹೂವು ಏರಿಸ್ಬಿಟ್ಟು ನಾನು ನಮಸ್ಕಾರ ಮಾಡಿಕೊಂಡೆ. ಯಾವುದೇ ರೀತಿ ಅಡ್ಡಿ ಆತಂಕ ಬರಬಾರ್ದು ಅಂತಂದ್ಬಿಟ್ಟು ನೀವು ಕೂಡ ಅಷ್ಟೇ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಇವಾಗ ಏನಪ್ಪ ಅಂತಂದರೆ ದೀಪ ಹಚ್ಕೊಂಡು ಇಲ್ಲಿ ನಾನು ರಾಯರಿಗೆ ಅಭಿಷೇಕ ಮಾಡ್ತಾಯಿದ್ದೀನಿ. ಯಾಕಂದರೆ ಅಭಿಷೇಕ ಮಾಡಬೇಕು ಅಂತಂದರೆ ನಮಗೆ ರಾಘವೇಂದ್ರ ವಿಗ್ರಹ ಬೇಕು. ದೀಪ ಹಚ್ಕೊಂಡು ಇವಾಗ ಕಾಮಧೇನು ಇರುವಂಥ ವಿಗ್ರಹ ತಗೋಬೇಕಾಗುತ್ತೆ ನೀವು ಪೂಜೆ ಮಾಡಬೇಕಾದ್ರೂ ಕೂಡ. ಇಲ್ಲಿ ನಾನು ಕೂಡ ಅಷ್ಟೇ ಕಾಮಧೇನು ಇರುವಂತಹ ಒಂದು ರಾಯರ ವಿಗ್ರಹನ ತೊಗೊಂಡಿದ್ವಿ. ಮೊದಲೇ ತೊಗೊಂಡಿದ್ವಿ ಸ್ನೇಹಿತರೆ, ನಮ್ಮ ಮನೇಲಿ ಆಲ್ರೆಡಿ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ನಾನೇನು ಫಸ್ಟ್ ಸಂಕಲ್ಪ ಮಾಡ್ಕೋಬೇಕು. ಕೆಂಪು ಅಕ್ಷತೆಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಅಕ್ಷತೆಗಳನ್ನು ಕೈಯಲ್ಲಿ ಇಟ್ಕೊಂಡು ನಮಗೆ ಏನೆಲ್ಲ ಸಂಕಲ್ಪ ಮಾಡ್ಕೋಬೇಕಪ್ಪ ಅಂತಂದರೆ, ನಾವು ಏನಕ್ಕೋಸ್ಕರ ನಾನು ಈ ಒಂದು ವ್ರತನ ಮಾಡ್ತಾಯಿದ್ದೀನಿ,
ಈ ಒಂದು ಪೂಜೆನ ಮಾಡ್ತಿದ್ದೀನಿ. 7 ಗುರುವಾರ ಈ ಒಂದು ಪೂಜೆ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಈ ರೀತಿ ಬೇಡ್ಕೋಬೇಕಾಗುತ್ತೆ ರಾಯರಿಗೆ. ಸಂಕಲ್ಪ ಮಾಡ್ಕೋಬೇಕು. ಫಸ್ಟ್ ಮೇನಾಗಿ ರಾಯರ ಪೂಜೆ ಮಾಡೋಕ್ಕಿಂತ ಮುಂಚೆ ಫಸ್ಟು ನೀವು ಕೆಂಪು ಅಕ್ಷತೆಗಳನ್ನ ರೆಡಿ ಮಾಡಿಕೊಂಡು ಈ ರೀತಿ ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ. ಸಂಕಲ್ಪ ಮಾಡ್ಕೊಂಡಾದಾದಮೇಲೆ ನಾವು ಅಭಿಷೇಕನ ಮಾಡಬೇಕಾಗತ್ತೆ. ಈ ಕೆಂಪು ಅಕ್ಷತೆಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ರಾಯರ ಮುಂದೆ ಹಾಕಬೇಕಾಗತ್ತೆ. ಯಾಕಂದರೆ ನಮ್ಮ ಒಂದು ಏನು ನಾವು ಅಂದ್ಕೊಂಡಿರ್ತೀವಲ್ವ ಆ ಒಂದು ಕೆಲಸ ಸಕ್ಸಸ್ ಆಗಲಿ ಅಂತಂದ್ಬಿಟ್ಟು ರಾಯರಿಗೆ ಒಂದು ಹಾಕುವಂಥದ್ದು ಅಕ್ಷತೆಗಳನ್ನು. ನಾವು ಪೂಜೆ ಮಾಡೋಕ್ಕಿಂತ ಮುಂಚೆ ಈ ರೀತಿ ಸಂಕಲ್ಪ ಬಿಟ್ಟು ಬಿಡ್ತಾನೆ ನೀವು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹಾಕಿದ್ವಲ್ವ ಅಕ್ಷತೆಗಳನ್ನು, ಇವಾಗ ಪಂಚಾಮೃತ ಅಭಿಷೇಕ ಅಂದರೆ ಇಲ್ಲಿ ಅಷ್ಟು 5 ಇದ್ರೊಳಗಡೆ ಸೇರಿಸ್ಬಿಟ್ಟು ನಾನಿಲ್ಲಿ ಒಂದು 5 ಸರಿ ನಾನಿಲ್ಲಿ ಆ ಒಂದು ಅಭಿಷೇಕನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. 5 ಸರಿ ಅಭಿಷೇಕ ಆದಮೇಲೆ ಇವಾಗ ಏನಪ್ಪ ಅಂತಂದರೆ ಇದಷ್ಟು ಪೂಜೆಯಲ್ಲಿ ಇವಾಗ ಆಯ್ತಲ್ವ, ಇವಾಗ ಜಲ ಅಭಿಷೇಕ ಮಾಡಬೇಕು. ಫಸ್ಟಿಗೆ ನಾನಿಲ್ಲಿ 5 ಸರಿ ಒಂದು ಪಂಚಾಮೃತ ಅಭಿಷೇಕ ಮಾಡಿದ್ನಲ್ವ, ಇವಾಗ ನೆಕ್ಸ್ಟು ಜಲ ಒಂದು ಅಭಿಷೇಕನ ಮಾಡಬೇಕಾಗುತ್ತೆ. ಮೇಲೆ ನಾನಿಲ್ಲಿ ರಾಯರ್ ಫೋಟೋ ಏನಿತ್ತಲ್ವ ಅಲ್ಲಿ ಕೂಡ ನಾನು ಸ್ವಲ್ಪ ಒಂದು ಪತ್ರಿಯಿಂದ ಚುಂಬುಕ್ಸಿದೆ. ಯಾಕಂದರೆ ಫೋಟೋ ಕೂಡ ಅಭಿಷೇಕ ಮಾಡ್ದಂಗೆ ಅಂತಂದ್ಬಿಟ್ಟು. ಅದಾದಮೇಲೆ ನಾನಿಲ್ಲಿ ಜಲಾಭಿಷೇಕ ಮಾಡಬೇಕು. ಫಸ್ಟು ಪಂಚಾಮೃತ ಅಭಿಷೇಕ ಆದಮೇಲೆ ನಾವು ಜಲಾಭಿಷೇಕನ ಮಾಡ್ಕೋಬೇಕಾಗತ್ತೆ. ನೀವು ಅಭಿಷೇಕ ಮಾಡಿದ ತಕ್ಷಣ ಡೈರೆಕ್ಟಾಗಿ ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ. ಫಸ್ಟು ಜಲಾಭಿಷೇಕ ಮಾಡ್ಕೋಬೇಕು. ಅದಾದ ನಂತರ ಪಂಚಾಮೃತ ಅಭಿಷೇಕ ಆದಮೇಲೆ ಜಲಾಭಿಷೇಕ ಮಾಡಲೇಬೇಕು. ಅದಾದಮೇಲೆ ಇವಾಗ ಜಲಾಭಿಷೇಕ ಆದಮೇಲೆ ರಾಯರಿಗೆ ಗಂಧ ಒಂದು ಹಚ್ಚಬೇಕು. ಏನಪ್ಪ ಅಂತಂದರೆ ಗಂಧ ಅಷ್ಟೇ ರಾಯರಿಗೆ ಒಂದು ಹಚ್ಚಬೇಕಾಗತ್ತೆ. ಹಿಂದೆ ಕಾಮಧೇನು ಮತ್ತು ಒಂದು ಗೋಮಾತೆ ಏನಿರುತ್ತೆ ಅಲ್ವಾ, ಅಲ್ಲಿ ನಾವು ಅರ್ಶಿನ ಕುಂಕುಮ ಹಚ್ಕೊಂಡ್ರು ಪರವಾಗಿಲ್ಲ. ಏನಪ್ಪ ಅಂದರೆ ರಾಯರಿಗೆ ಬಂದು ನಾವು ಗಂಧ ಹಚ್ಚಿದ್ರೇ ಶ್ರೇಷ್ಠ. ಇಲ್ಲಿ ಸೇವಂತಿಗೆ ಹೂವು ತೊಗೊಂಡಿದ್ದೀನಿ. ನಾನಿಲ್ಲಿ ಮಲ್ಲಿಗೆ ಹೂವು ತೊಗೋಬೇಕಿತ್ತು, ಬಟ್ ಮಲ್ಲಿಗೆ ಹೂವು ಇಲ್ಲದೆ ಇರೋ ಕಾರಣಕ್ಕೆ ನಾನಿಲ್ಲಿ ಸೇವಂತಿಗೆ ಹೂವು ಒಂದೇ ಒಂದು ತುಳಸಿ ಪತ್ರಿನ ಇಡ್ತಾಯಿದ್ದೀನಿ. ಯಾಕಂದರೆ ತುಳಸಿ ಹಾರ ಅಂದರೆ ರಾಘವೇಂದ್ರ ಸ್ವಾಮಿಗೆ ತುಂಬ ಇಷ್ಟ. ಹಾಗಾಗಿ ತುಳಸಿ ಒಂದು ದಳವನ್ನು ಒಂದು ಇಟ್ಬಿಟ್ಟು ಇವಾಗ ಪೂಜೆನ ಪೂರ್ಣ ಮಾಡ್ತಾಯಿದ್ದೀನಿ. ಅಂದರೆ ಏನಪ್ಪ ಅಂತಂದರೆ ಅಭಿಷೇಕ ಸದ್ಯಕ್ಕೆ ಆಯಿತು. ಇವಾಗ ಎಲ್ಲ ಪೂಜೆ ಎಲ್ಲ ಹೂವೆಲ್ಲ ಇಳಿಸ್ಬಿಟ್ಟು ಇವಾಗ ರಾಯರಿಗೆ ಒಂದು ವಿಗ್ರಹ ಏನಿರುತ್ತೆ ಅಲ್ವ, ಇದು ಕ್ಲೀನಾಗಿ ಮತ್ತೆ ನೀರು ಹಾಕಿಬಿಟ್ಟು ಮತ್ತೆ ಈ ಒಂದು ವಿಗ್ರಹನ ತೊಳ್ಕೊಬೇಕಾಗುತ್ತೆ. ಈ ಒಂದು ಅಭಿಷೇಕದ ನೀರು ಏನಿರುತ್ತೆ ಅಲ್ವಾ, ಆರಾಮಾಗಿ ನಾವು ಕೂಡ ಸೇವನೆ ಮಾಡ್ಬೋದು. ಏನೇ ಒಂದು ತೊಂದರೆ ಇಲ್ಲ. ಆರಾಮಾಗಿ ನಾವು ರಾಯರ ಒಂದು ಅಭಿಷೇಕದ ಒಂದು ತೀರ್ಥ ಏನಿರುತ್ತೆ ಅಲ್ವಾ, ಪಂಚಾಮೃತ ಅಭಿಷೇಕದ್ದು, ಅದನ್ನು ನಾವು ಕೂಡ ಪ್ರಸಾದ ರೂಪದಲ್ಲಿ ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಅದನ್ನು ಮತ್ತೆ ಚೆಲ್ಲಬೇಡಿ ಪ್ಲೀಸ್ ಅಂತ ಹೇಳ್ತೀನಿ. ಇಲ್ಲಿ ಏನಪ್ಪ ಅಂತಂದರೆ ರಾಯರನ್ನು ಕ್ಲೀನಾಗಿ ಎಲ್ಲ ತೊಳ್ಕೊಂಡು ಇವಾಗ ಏನಪ್ಪ ಅಂತಂದರೆ ಫಸ್ಟು ಗಂಧ ಹಚ್ಚಿಬಿಟ್ಟು ಅದಾದಮೇಲೆ ಬೃಂದಾವನ, ಹಿಂದೆ ಗೋಮಾತೆಗೆ ಬಾಲ, ಆಕಳ, ಇದೆಲ್ಲದಕ್ಕೂ ಗಂಧ, ವಿಭೂತಿ ಮತ್ತು ಅರ್ಶಿನ ಕುಂಕುಮ ಹಚ್ಬೇಕಾಗತ್ತೆ. ರಾಯರಿಗೆ ಬಂದು ಗದ್ದ ಒಂದು ಬಟ್ಟಿಟ್ಟರೆ ಸಾಕಾಗುತ್ತೆ. ಅದಾದಮೇಲೆ ಇವಾಗ ಇಷ್ಟು ಚಿಕ್ಕದಾಗಿ ಗಂಧನ ಹಚ್ಚಲೇಬೇಕು. ಗಂಧ ಹಚ್ಚಿದರೆ ತುಂಬ ಚೆನ್ನಾಗಿ ನಮಗೆ ರಾಯರಿಗೆ ಇಷ್ಟ ಆಗುವಂಥ ಒಂದು ಗಂಧ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಪೂಜೆ ಎಲ್ಲ ಆದಮೇಲೆ ಅಂದರೆ ವಿಭೂತಿ ಗಂಧ ಎಲ್ಲ ಹಚ್ಚಿ ಆದಮೇಲೆ ಇವಾಗ ಗೆಜ್ಜೆ ವಸ್ತ್ರನ ಹಾಕ್ತಾಯಿದ್ದೀನಿ. ಗೆಜ್ಜೆ ವಸ್ತ್ರ ಹಾಕಿದರೆ ರಾಯರಿಗೆ ಇಷ್ಟ ಆಗುತ್ತೆ ಸ್ನೇಹಿತರೆ. ಈ ರೀತಿ ಗೆಜ್ಜೆ ವಸ್ತ್ರನ ಮಾಡಿ ಈ ಚಿಕ್ಕದಾಗಿ, ಯಾಕಂದರೆ ವಿಗ್ರಹ ಬಂದು ನನಗೆ ಚಿಕ್ಕದಿರೋದ್ರಿಂದ ದೊಡ್ಡದಾಗಿ ಗೆಜ್ಜೆ ವಸ್ತ್ರ ಮಾಡಲಿಕ್ಕೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಚಿಕ್ಕದಾಗಿ ಗೆಜ್ಜೆ ವಸ್ತ್ರನ ಮಾಡಿಕೊಂಡು ಈ ರೀತಿ ರಾಯರಿಗೆ ಗೆಜ್ಜೆ ವಸ್ತ್ರನ ಹಾಕ್ತಾಯಿದ್ದೀನಿ. ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಆದಮೇಲೆ ಇವಾಗ ಒಂದು ಸೇವಂತಿಗೆ ಮತ್ತೆ ರಿಪೀಟು ಮತ್ತು ನಾನೇನು ಅಭಿಷೇಕ ಮಾಡ್ಲಿಕ್ಕೆ ತೊಗೊಂಡಿದ್ನಲ್ಲ ಸೇವಂತಿಗೆ ದಳ, ಅದನ್ನು ಇಡಬಾರ್ದು, ಬೇರೆದು ಮತ್ತೆ ತೊಗೊಂಡು ಈ ರೀತಿ ಸೇವಂತಿಗೆ ಮತ್ತು ಒಂದು ತುಳಸಿ ದಳನ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ನಮಗೆ ರಾಯರ ಒಂದು
ಪೂಜೆ 7 ವಾರದ ಪೂಜೆ ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಮತ್ತು ತುಪ್ಪದ ದೀಪನ ಹಚ್ಚಲೇಬೇಕಾಗುತ್ತೆ. ತುಪ್ಪದ ದೀಪ ಹಚ್ಚಿದರೆ ನಮ್ಮ ಒಂದು ಭಕ್ತಿ ದೇವರಿಗೆ ಬೇಗನೆ ಮುಟ್ಟುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇಲ್ಲಿ ತುಪ್ಪದ ದೀಪನ ಹಚ್ಚಿಬಿಟ್ಟು ಈ ರೀತಿ ಮಾಡ್ಕೋಬೇಕಾಗತ್ತೆ. ಪ್ರತಿ ವಾರನೂ ಅಭಿಷೇಕನ ಮಾಡಬೇಕಾ ಅಂತ ಕೇಳ್ಬೋದು. ಇಲ್ಲ, ನಾನು ಸ್ಟಾರ್ಟಿಂಗ್ ಮಾಡ್ತಿರಲ್ವ, ಯಾರು ಮೊದಲು ಮಾಡ್ತಿರೋ ಆವಾಗ ಅಷ್ಟೇ ನೀವು ಅಭಿಷೇಕನ ಮಾಡ್ಕೋಬೇಕಾಗತ್ತೆ. ನೀವು ಸ್ಟಾರ್ಟಿಂಗ್ ಮಾಡಿದಷ್ಟೇ ಅಭಿಷೇಕ ಮಾಡ್ಕೊಳ್ಳಿ. ಪ್ರತಿ ವಾರ ನಾರ್ಮಲ್ಲಾಗಿ ಈ ರೀತಿ ಪೂಜೆನ ಮಾಡ್ಕೋಬೋದು. ಫಸ್ಟು ಕೆಂಪು ಅಕ್ಷತೆ ಏನಿರುತ್ತೆ ಅಲ್ವ, ಅದನ್ನು ಮೊದಲು ಸಂಕಲ್ಪ ಮಾಡ್ಕೋಬೇಕು. ಅದಾದಮೇಲೆ ಈ ಪೂಜೆ ಏನು ತೋರಿಸಿದ್ನಲ್ವ ಅಷ್ಟು ರಾಯರಿಗೆ ಮಾಡಿದರೆ ನಮ್ಮ ಒಂದು ಕಷ್ಟಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು. ನಾವೇನು ಅಂದ್ಕೊಂಡಿರ್ತೀವೋ ಅದು ಬೇಗ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತು ಈ ರೀತಿ ಒಂದು ತುಪ್ಪದ ದೀಪನ ಹಚ್ಚಿಬಿಟ್ಟು ರಾಯರಿಗೆ ಒಂದು ಬೇಡ್ಕೋಬೇಕಾಗತ್ತೆ. ಅದಾದಮೇಲೆ ಇವಾಗ ನೈವೇದ್ಯಕ್ಕೆ ನಾವು ಏನು ಸ್ವೀಟ್ ಮಾಡ್ಕೊಂಡಿರ್ತೀವಿ ಅಂದರೆ ಏನಾದರೂ ಆಗಿರ್ಬೋದು ಸ್ನೇಹಿತರೆ, ಹಾಲಾಗಿರ್ಬೋದು. ಮತ್ತು ಸ್ವೀಟು ಪ್ರತಿ ವಾರನೂ ಸ್ವೀಟ್ ಮಾಡ್ತೀನಿ ಅಂತಂದರೆ ನೀವು ಪ್ರತಿ ವಾರನೂ ಸ್ವೀಟ್ ಮಾಡ್ಕೋಬೋದು. ಇಲ್ಲ ನಾವು ಹಾಲು ನೈವೇದ್ಯಕ್ಕೆ ಮಾಡ್ತೀವಿ ಅಂತಂದರೆ ನೀವು ಹಸಿ ಹಾಲು ಮತ್ತು ಸಕ್ಕರೆ ಹಾಕಿಬಿಟ್ಟು ಹಸಿ ಹಾಲು ನೀವು ನೈವೇದ್ಯ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಊದಿನ ಕಡ್ಡಿ ಹಚ್ಚಿಬಿಟ್ಟು ನೀಟಾಗಿ ದೇವ್ರ ಹತ್ರ ಬೇಡ್ಕೋಬೇಕಾಗತ್ತೆ. ಇಷ್ಟೇ ನೋಡಿ, ರಾಯರ ಪೂಜೆನ ಮಾಡಿದರೆ ನಿಜವಾಗ್ಲೂ 7 ವಾರದ ಒಂದು ಇದು ತುಂಬ ಸುಲಭ, ತುಂಬ ಆಡಂಬರ ಅಂತೂ ಏನೂ ಇಲ್ಲ ಸ್ನೇಹಿತರೆ. ಇಲ್ಲಿ ವಿಗ್ರಹಕ್ಕೆ ಇಷ್ಟನ್ನು ನೀವು ಪೂಜೆನ ಮಾಡ್ಕೋಬೋದು. ಏನು ಅದು ದೊಡ್ಡದಾಗಿ ಮಾಡಬೇಕಪ್ಪ ಅಂತ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ರಾಯರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು, ಭಕ್ತಿಯಿಂದ ಪೂಜೆ ಮಾಡಿದರೆ ಬೇಗ ಇಷ್ಟ ಆಗ್ತೀವಿ ರಾಯರಿಗೆ ನಾವು ಅಂತಂದ್ಬಿಟ್ಟು ಭಾವಿಸ್ತೀನಿ ಸ್ನೇಹಿತರೆ. ಇಲ್ಲಿ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಹಾಲು ಇಟ್ಟಿದ್ದೀನಿ. ಈ ಪೂಜೆ ಎಲ್ಲ ಆದಮೇಲೆ ಒಂದು ಮಂತ್ರನ ಹೇಳಬೇಕಾಗುತ್ತೆ. ಏನಪ್ಪ ಅಂತಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತಂದ್ಬಿಟ್ಟು ಇದನ್ನು ಮಂತ್ರನ ಹೇಳಬೇಕಾಗುತ್ತೆ. ಇದು 21 ಸರಿ ಆದರೂ ಆಗಿರ್ಬೋದು, 11 ಸರಿ ಆದರೂ ಈ ಒಂದು ಮಂತ್ರನ ಹೇಳಬೇಕಾಗುತ್ತೆ. ಆವಾಗ ನಮಗೆ ರಾಯರು ಬೇಗ ಅನುಗ್ರಹ ಕೊಡ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಇಷ್ಟು ಆಗಿರುತ್ತೆ. ನಾನು ಸ್ವೀಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ರಾಯರಿಗೆ. ಫಸ್ಟ್ ಡೇ ಮಾಡಿರೋದ್ರಿಂದ ಸ್ವೀಟನ್ನು ಮಾಡಿರೋವಂಥದ್ದು. ನೀವು ಕೂಡ ಅಷ್ಟೇ ಬೇಳೆ ಒಬ್ಬಟ್ಟಾಗಿರ್ಬೋದು, ಹೆಸರುಬೇಳೆ ಪಾಯಸ ಆಗಿರ್ಬೋದು, ಏನೋ ಒಂದು ಮಾಡಿದರೂ ಕೂಡ ನೀವು ರಾಯರಿಗೆ ನೈವೇದ್ಯನ ಮಾಡ್ಬೋದು. ನೋಡ್ತಾ ಇರ್ಬೋದು ಪೂಜೆ ಇದು ಆಗಿತ್ತು ನಂದು. ಸಿಂಪಲ್ಲಾಗಿ ರಾಯರವರು ಒಂದು ವ್ರತ ಇದು ಮಾಡಬಹುದು, ಇಷ್ಟು ಮಾಡ್ಬೋದು ಸ್ನೇಹಿತರೆ. ತುಂಬ ಆಡಂಬರಕ್ಕಿಂತ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಒಂದು ಭಕ್ತಿ ಎಷ್ಟಿರುತ್ತೋ ಅಷ್ಟು ನಮ್ಮ ಒಂದು ರಾಯರಿಗೆ ಭಕ್ತಿಯಿಂದ ಮಾಡಿದರೆ ಬೇಗ ನಾವು ರಾಯರಿಗೆ ಹತ್ತಿರ ಆಗ್ತೀವಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದು ಆಗಿರುತ್ತೆ. ಯಾರೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಕಾಯ್ತಾ ಇರ್ತಾರೆ 7 ವಾರದ ಗುರು ರಾಯರ ಒಂದು ವ್ರತ ಯಾವ ರೀತಿ ಮಾಡಬೇಕು ಅಂತ. ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ, ನೀವು ಕೂಡ ಮಾಡ್ಬೋದು. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದಾರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಜೊತೆಗೆ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ರಾಯರು ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಏನೆಲ್ಲ ಡೌಟ್ ಇತ್ತು ಅದನ್ನು ನಾನು ಮತ್ತೆ ನೆಕ್ಸ್ಟು ನಿಮಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸ್ನೇಹಿತರೆ.